ಹಾಯ್ ಎವ್ರಿವನ್, ವೆಲ್ಕಮ್ ಟು ನತಾ ಸ್ಟುಡಿಯೋ. ಇವತ್ತು ಒಂದು ಹೆಲ್ತಿ ಆಗಿರುವಂತ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಮೊಳಕೆ ಕಟ್ಟಿದಂತ ಹುರುಳಿಕಾಳಿಂದು ಬಸ್ಸಾರು ಮತ್ತೆ ಪಲ್ಯ. ಅನ್ನಕ್ಕೆ, ಮುದ್ದೆಗೆ ತುಂಬಾ ಟೇಸ್ಟಿ ಆಗಿರುವಂತ ಸಾರು. ಹೇಗ್ ಮಾಡೋದು ಅಂತ ನೋಡೋಣ, ಬನ್ನಿ. ನನ್ನ ಹತ್ರ ಈ ಮೊಳಕೆ ಕಟ್ಟಕ್ಕೆ ಅಂತ ಈ ತರ ಕಂಟೈನರ್ಗಳಿದೆ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ನನಗೆ. ತುಂಬಾ ಈಸಿಯಾಗಿ ಮೊಳಕೆ ಬರುತ್ತೆ. ಒಂದು ದಿವಸ ಸಾಕು, ಅಥವಾ ಜಾಸ್ತಿ ಸ್ವಲ್ಪ ಉದ್ದಕ್ ಬೇಕು ಅಂತಂದ್ರೆ 2 ದಿವಸ ಇಟ್ರೆ ಇಷ್ಟು ದೊಡ್ಡ ದೊಡ್ಡದಾಗಿ ಬಂದಿರುತ್ತೆ. ಸೊ ಎಲ್ಲಾ ತರ ಕಾಳುಗಳ್ನು ಕೂಡ ನಾವು ಬೇಗ ಮೊಳಕೆ ಕಟ್ಟಿಸ್ಬಿಡ್ಬೋದು ಇದ್ರೊಳಗೆ. ನೀರು ಕೆಳಗಡೆಗೆ ಒಂದ್ ಹಾಕಿಡ್ಬೇಕು ಈ ತರ. ಮೇಲ್ಗಡೆಗೆ ನೆನ್ಸಿರೋಂಥ ಕಾಳುಗಳು ಯಾವ್ದು ಬೇಕಾದ್ರೆ ಹೆಸರು ಕಾಳಾಗಿರ್ಬೋದು, ಹುರುಳಿಕಾಳು ಯಾವ್ದು ಬೇಕಾದ್ರೂ ಕೂಡ ನೀವು ಹಾಕಿದ್ರು ಕೂಡ 1 ಅಥವಾ 2 ದಿವಸದೊಳಗೆ ಇಷ್ಟು ದೊಡ್ಡದಾಗೆ ನಮ್ಗೆ ಮೊಳಕೆ ಬಂದಿರುತ್ತೆ. ಸೊ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನಾನ್ ಮುಂಚೆ ಬಟ್ಟೆ ಯೂಸ್ ಮಾಡ್ತಾ ಇದ್ದೆ. ಆದ್ರೆ ಅದು ಇಲ್ಲಿ ನಾನು ಇರುವಂತ ಪ್ಲೇಸಲ್ಲಿ ಅದು ತುಂಬಾ ಥಂಡಿ ಇರೋದ್ರಿಂದ ಬೇಗ ಬರ್ತಾ ಇರ್ಲಿಲ್ಲ. ಒಂದು 4 ದಿವಸನಾದ್ರೂ ಬೇಕಾಗಿತ್ತು ನನ್ಗೆ ಇಷ್ಟು ಮೊಳಕೆ ಬರಕ್ಕೆ. ಸೊ ಈ ಕಂಟೈನರ್ ನಂಗೆ ತುಂಬಾ ಯೂಸ್ ಆಗ್ತಿದೆ ನನ್ಗಿಲ್ಲಿ. ಸೊ ನಾನು ಒಂದು 2 ಕಪ್ ಅಷ್ಟು ನೆನೆ ಇಟ್ಟು ಅದಕ್ಕೆ ಮೊಳಕೆ ಬಡ್ಸಿದ್ದೆ. ನಾನು ಇಷ್ಟು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇನ್ನು ಮಿಕ್ಕಿದಷ್ಟು ತೆಗ್ದಿಟ್ಕೊಳ್ತಾ ಇದ್ದೀನಿ. ಇನ್ನೊಂದ್ ದಿವಸ ಆಗತ್ತೆ ಪಲ್ಯಕ್ಕೆ ಅಂತ. ಇದು ಮುಳುಗುವಷ್ಟು ನೀರ್ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ನಾನು ಇನ್‌ಸ್ಟಾ ಪಾಟಲ್ಲಿ ಯೂಸ್ ಮಾಡ್ತೀನಿ. ಕುಕ್ಕರಲ್ಲಿ ಇಡೋದು 2ರಿಂದ 3 ವಿಷಲು. ಇದಕ್ಕೆ ಒಂಚೂರು ಅರಿಶಿನ ಮತ್ತೆ ಒಂಚೂರು ಎಣ್ಣೆ ಹಾಕಿ ಇಡ್ತಾ ಇದ್ದೀನಿ. ನಾನು ಇನ್‌ಸ್ಟಂಟ್ ಪಾಟಲ್ಲಿ ಇಡೋದ್ರಿಂದ ಒಂದು 13-15 ಮಿನಿಟ್ಸ್ ಇಡ್ತೀನಿ. ಒಂದೊಂದ್ ಸತಿ ಒಂದೊಂದ್ ಥರ. ಸೊ ಇದು ಇವಾಗ ಚೆನ್ನಾಗಿ ಬೆಂದಿದೆ. ಬೆಂದಿರೋದನ್ನ ನಾನು ಬಸ್ಕೊತಾ ಇದ್ದೀನಿ. ಇದನ್ನ ಸ್ಟ್ರೈನರ್‌ಗೆ ಹಾಕಿ ತಗೊಂಡ್ರೆ ಮೇಲ್ಗಡೆ ಕಾಳೆಲ್ಲ ಬರುತ್ತೆ. ಕೆಳಗಡೆ ಆ ನೀರ್‌ನ ಹಂಗೆ ತೆಗ್ದಿಟ್ಕೋಬೇಕು. ಮಿಕ್ಸಿ ಜಾರ್‌ಗೆ ನಾನು ಒಂದು ಅರ್ಧ ಕಪ್ಪಷ್ಟು ಆಗುವಷ್ಟು ಫ್ರೆಶ್ ಕೋಕೋನಟ್ ಅಂದ್ರೆ ಕ ಕ ಕಾಯಿ ತುರಿನ ತಗೊಳ್ತಾ ಇದ್ದೀನಿ. ಇದಕ್ಕೆ 1 ಟೊಮೆಟೊ ಮತ್ತೆ ಸಾಂಬಾರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಮತ್ತೆ 1 ಟೀ ಸ್ಪೂನ್ ಅಷ್ಟು ನಾನು ಸಾರಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಒಂದ್ 2 ಸೌಟಷ್ಟು ನಾನು ಬೇಯಿಸಿಟ್ಕೊಂಡಿರುವಂತ ಕಾಳು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾರ್ನ 2 ತರಾನು ಮಾಡ್ಬೋದು. ತಿಳಿ ಸಾರಾಗೂ ಮಾಡ್ಬೋದು. ಇದು ಸ್ವಲ್ಪ ಗಟ್ಟಿ. ಇದು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗಾಗಿ ನಾ ಸಾಂಬಾರ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಗಟ್ಟಿಗ್ ಬರುತ್ತೆ ಇದು. ಸಾರ್ ಮಾಡೋದಾದ್ರೆ ನಾನೇನ್ ಕಾಯಿ ಹಾಕಲ್ಲ. ಸೊ ಇದಿವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು ತುಪ್ಪ ಬಿಸಿ ಆದ್ಮೇಲೆ ಸಾಸ್ವೆ, ಸಾಸ್ವೆ ಸಿಡಿದ್ಮೇಲೆ ಒಂದ್ ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಈ ಮಸಾಲೆ ಪೂರ್ತಿನ ಅದಕ್ಕೆ ಹಾಕ್ಕೊಂಡು, ಇದಕ್ಕೀಗ ಮಿಕ್ಸಿ ಜಾರ್ ತೊಳ್ಕೊಳಕ್ಕೆ ಬೇರೆ ನೀರ್ ಹಾಕೋದ್ ಬೇಡ. ಅಲ್ಲಿ ಬಸ್ಕೊಂಡ್ ಇಟ್ಕೊಂಡಿದೀವಲ್ಲ, ಅದೇ ನೀರ್ನ ಚೆನ್ನಾಗ್ ಹಾಕ್ಬಿಟ್ಟು, ಎಷ್ಟು ನಿಮ್ಗ್ ಕನ್ಸಿಸ್ಟೆನ್ಸಿ ಗಟ್ಟಿಗ್ ಬೇಕು ಅನ್ಸುತ್ತೋ ಅಷ್ಟನ್ನ ಸಾರ್ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ ನಾನ್ ಸ್ವಲ್ಪ ಹುಣ್ಸೆ ಹಣ್ಣನ್ನ ನೆನೆ ಇಟ್ಕೊಂಡಿದ್ದೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು. ನಿಮ್ಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣ್ಸೆ ಹಣ್ಣನ್ನ ಹಾಕ್ಕೊಂಡು, ಮತ್ತೆ ಉಪ್ಪು ಒಂದು 2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ, ಸ್ವಲ್ಪ ಬೆಲ್ಲ. ನಾನು ಇದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕ್ಕೋಬಹುದು. ಯಾಕೆಂದ್ರೆ ಹುಣಸೆಹಣ್ಣು ಹಾಕಿರೋದ್ರಿಂದ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ಕೂಡ ಚೆನ್ನಾಗಿ ಕೈ ಆಡಿ ಒಂದು 4, 5 ನಿಮಿಷ ಚೆನ್ನಾಗಿ ಕುದಿ ಬರ್ಬೇಕಿದು. ಚೆನ್ನಾಗಿ ಕುದ್ರೆ ಈ ಸಾರು ರೆಡಿ ಆಗುತ್ತೆ. ಈ ಕುದೀತಾ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಚೆನ್ನಾಗಿ ಇದಿನ್ನೂ ಕುದಿಬೇಕು. ಇದು ಮುದ್ದೆಗೆ ಮತ್ತೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದು ಹುಳಿ ತರ. ಈಗ ಇದು ಕುದೀತಾ ಇದೆ. ಚೆನ್ನಾಗ್ ಕುದಿ ಬಂದಿದೆ ಇವಾಗ. ಇದು ರೆಡಿ ಆಗಿದೆ. ಸಾರ್ ರೆಡಿ ಆಯ್ತು. ಈಗ ಪಲ್ಯ ಮಾಡ್ಕೊಳಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೋಬೇಕು. ಮತ್ತೆ ಮೆಣಸಿನಕಾಯಿ, ನಿಮ್ಗೆ ಯಾವ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಬೇಕಾರಾದ್ರೆ ಹಾಕ್ಕೋಬಹುದು. ಇಲ್ಲ ಒಣಮೆಣಸಿನಕಾಯಿ, ನಿಮ್ಗೆ ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಇವತ್ತು ನಾನು ರೆಡ್ ಚಿಲ್ಲೀಸೇ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಖಾರ ಇರ್ಲಿಲ್ಲ ನನ್ಗೆ ಹಸಿರು ಮೆಣಸಿನಕಾಯಿ. ಹಂಗಾಗಿ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾಗಿದ ತಕ್ಷಣ ನೀವುದು ಈರುಳ್ಳಿ ಆಪ್ಷನಲ್ ಇದು. ಬೇಕಂದ್ರೆ ಹಾಕ್ಕೋಬಹುದು, ಇಲ್ಲ ಅಂದ್ರೆ ನಾನು ಪಲ್ಯ ಕೂಡ 2 ತರ ಮಾಡ್ತೀನಿ ಹುರುಳಿಕಾಳಿಂದು. ಒಂದು ಉಪ್ಪು ಹುಳಿ ಖಾರ ಹಾಕಿ ಮಾಡುವಂಥದ್ದು. ಇನ್ನೊಂದು ಪ್ಲೇನ್ ಇದು ಬರೀ ಈರುಳ್ಳಿ ಫ್ರೈ ಮಾಡ್ಕೊಂಡು ಇದನ್ನ ಹಾಕ್ಬಿಡ್ತೀನಿ. ಈರುಳ್ಳಿ ಚೆನ್ನಾಗಿ ಬಾಡದ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಹುರುಳಿಕಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕೈ ಆಡ್ಬೇಕು. ಇದು ಕೂಡ ತುಂಬಾ ಸಿಂಪಲ್ ಆಗಿರುವಂಥದ್ದು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಚೆನ್ನಾಗಿ ಕಾಯಿ ತುರಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ಇದು ಒಂದೆರಡು ಸತಿ ಕೈ ಆಡಿದ್ರೆ ಸಾಕು. ಯಾಕಂದ್ರೆ ಆಗ್ಲೇ ಇದು ಬೆಂದಿರೋದ್ರಿಂದ ಅದೇನು ತುಂಬಾ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ. ಜಸ್ಟ್ ಒಂದು ಉಪ್ಪು ಮತ್ತೆ ಕಾಯಿ ತುರಿ. ಕಾಯಿ ತುರಿ ನೀವು ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ನಾನೊಂದು 1/4 ಕಪ್ ಅಷ್ಟು ಹಾಕಿದ್ದೀನಿ. ಕಾಯಿ ತುರಿ ಮತ್ತೆ ನಿಂಬೆಹಣ್ಣು. ನಿಂಬೆಹಣ್ಣು ನಾನು ಒಂದು ಅರ್ಧ ಹೋಳಷ್ಟು ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬಹುದು ನೀವು.
ಇದೆಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಪಲ್ಯ ರೆಡಿ ಆಗ್ಬಿಡತ್ತೆ. ತುಂಬಾ ಈಸಿ ಆಗಿರೋಂಥ ಪಲ್ಯ ಇದು. ಬೇಕಂತ ಅಂದ್ರೆ ಬೆಳ್ಳುಳ್ಳಿ ಯೂಸ್ ಮಾಡೋರು ಕೂಡ ಹಾಕ್ಬೋದು ಇದಕ್ಕೆ ಬೆಳ್ಳುಳ್ಳಿ ಕೂಡ. ಇಲ್ಲ ಸ್ಕಿಪ್ ಮಾಡ್ಬೇಕು ಅಂದ್ರೆ ಈರುಳ್ಳಿ ಕೂಡ ಸ್ಕಿಪ್ ಮಾಡ್ಬೋದು. ಪ್ಲೇನ್ ಪಲ್ಯ ಮಾಡ್ಕೋಬೋದು. ಇಲ್ಲ ಉಪ್ಪು, ಹುಳಿ, ಖಾರ ಹಾಕೊಂಡು ಕೂಡ ಪಲ್ಯ ಮಾಡೋದು ಕೂಡ ಒಂದ್ಸತಿ ತೋರಿಸ್ತೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಾರು ಮತ್ತೆ ಪಲ್ಯ ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಮೊಳಕೆ ಕಟ್ಟಿನ ಪಲ್ಯ ತುಂಬಾ ಹೆಲ್ತಿ ಕೂಡ ಹೌದು. ಬರೀ ಹುರುಳಿ ಕಾಳಿಂದನೂ ಕೂಡ ಮಾಡ್ಬೋದು. ಆದ್ರೆ ಅದ್ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ. ಆದ್ರೆ ಈ ತರ ಮೊಳಕೆ ಕಟ್ಟಿ ಮಾಡಿದ್ರೆ ನಮ್ಗೆ ಹೀಟು ಆಗೋದಿಲ್ಲ ಮತ್ತೆ ತುಂಬಾ ಒಳ್ಳೇದು ಕೂಡ ಹೆಲ್ತಿಗೆ. ಸೊ ಇದನ್ನಿವತ್ತು ನಾನು ಮುದ್ದೆ ಮತ್ತೆ ಅನ್ನದ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡ್ಕೊಂಡಿದ್ದೆ ನಾನಿವತ್ತು. ಅನ್ನ ಕೂಡ ಇತ್ತು. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.